ಎಲ್ಲರಿಗೂ ನಮಸ್ಕಾರ. ನಾವು 7ನೇ ಕ್ಲಾಸ್ ಪಾಸ್ ಆಗಬೇಕು ಅಂತಂದರೆ 7ನೇ ಕ್ಲಾಸ್ ಪಾಠ ಓದಿದ್ರೆ ಸಾಕು. 10ನೇ ಕ್ಲಾಸ್ ಪಾಸ್ ಆಗಬೇಕು ಅಂತಂದರೆ 10ನೇ ಕ್ಲಾಸಲ್ಲಿ ಇರುವಂಥ ಪಾಠಗಳನ್ನ ಓದಿದ್ರೆ ಸಾಕು, ಪಾಸ್ ಆಗ್ತೀವಿ. ಆದರೆ ನಮ್ಮ ಜೀವನದ ಪಾಠಗಳನ್ನು ಕಲಿಬೇಕು ಅಥವಾ ಜೀವನದಲ್ಲಿ ಪಾಸ್ ಆಗಬೇಕು ಅಂತಂದರೆ ಸಾಕಷ್ಟು ಜನರ ಜೀವನವನ್ನು ನೋಡಿ ಅವರ ಲೈಫ್ ಸ್ಟೈಲ್ನ ನೋಡಿ ಕಲಿಬೇಕಾದಂಥ ಪಾಠಗಳು ತುಂಬ ಇದೆ. ಇಲ್ಲ ಅಂತಂದರೆ ಭಗವಂತ ನಮಗೆ ಆವಾಗವಾಗ ಪಾಠ ಕಲಿಸ್ತಾನೆ ಇರ್ತಾನೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಇದಕ್ಕೆ 1-2-3 ಎಕ್ಸಾಂಪಲ್ನ ನೋಡೋಣ. ನನ್ನ ಫ್ರೆಂಡ್ಸು ಟೂರ್ಸ್ ಆ್ಯಂಡ್ ಟ್ರಾವೆಲಲ್ಲಿ ಕೆಲಸ ಮಾಡ್ತೇನೆ. ರೀಸೆಂಟಾಗಿ ಅವನು ಕೇರಳಕ್ಕೆ ಹೋಗಿದ್ದ 1 ವೀಕ್ ಹಿಂದೆ. ಒಂದು ಲಾಟ್ರಿ ಟಿಕೆಟ್ನ ತೊಗೊಂಡ. ಯಾರೋ ಒಬ್ಬರು ಕೊಟ್ಟರು, ಲಾಟ್ರಿ ಟಿಕೆಟ್ ತೊಗೊಂಡು ಅದ್ರ ಫೋಟೋ ತೆಗೆದು ಇಟ್ಕೊಂಡಿದ್ದಾನೆ. ಓಕೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ನಿಗೇನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಆ ಟಿಕೆಟ್ನ ವಾಪಸ್ ಕೊಟ್ಬಿಟ್ಟು ಮತ್ತೆ ಬೇರೆ ಟಿಕೆಟ್ನ ತೊಗೊಂಡು ಬಂದಿದ್ದಾನೆ. ಇದು ಫೋಟೋ ಹೊಡೆದಿದ್ದು ಹಾಗೇ ಇತ್ತು. ಇವನು ಬಂದಾದ್ಮೇಲೆ ಇವನಿಗೆ ಗೊತ್ತಾಗಿದೆ, ನಾನು ಯಾವ ಟಿಕೆಟ್ ವಾಪಸ್ ಕೊಟ್ಟೆ ಆ ಟಿಕೆಟ್ಗೆ ಒಂದು 30-35 ಸಾವಿರದಷ್ಟು ಲಾಟ್ರಿ ಹೊಡೆದಿದೆ, ನಾನು ಅದನ್ನೇ ತಗೋಬೇಕಿತ್ತು ಅಂತ. ಸೊ ಇಲ್ಲಿ ಏನಾಯಿತು, ಸೆಲೆಕ್ಷನ್ಸು ನಮ್ಮ ಉದ್ದೇಶ ಲಾಟ್ರಿ ಟಿಕೆಟ್ ಹೊಡಿಬೇಕು ಅನ್ನೋಂಥದ್ದು ಆಗಿರಬೇಕೆ ಹೊರತು ಲಾಟ್ರಿಲಿ ಸೀರೀಸ್ ನಂಬರ್ ಚೆನ್ನಾಗಿದೆ, ಈ ನಂಬರ್ ಚೆನ್ನಾಗಿದೆ ಅನ್ನೋಂಥದ್ದು ಆಗಿರಬಾರ್ದು. ಉದ್ದೇಶ ಲಾಟ್ರಿ ಹೊಡಿಬೇಕು ಅನ್ನೋಂಥದ್ದು ಮಾತ್ರ ಆಗಿರಬೇಕು. ಸೊ ಇಲ್ಲಿ ಸೀರೀಸ್ ನಂಬರ್ ವರ್ಕ್ ಆಗಲ್ಲ. ಲೆಸನ್ ನಂಬರ್ 2, ನನ್ನ ಫ್ರೆಂಡ್ ಒಬ್ಬ ಒಂದು ಕ್ಲಾಸ್ಮೇಟಲ್ಲಿ ಅವನಿಗೊಂದು ಲವ್ ಆಗಿರುತ್ತೆ. ಓಕೆ, ಸ್ವಲ್ಪ ದಿನ ಆದಮೇಲೆ ಅವನ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸಿಂದ ಅವನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. 10th PUCಗೆ ಡ್ರಾಪ್ ಔಟ್ ಮಾಡ್ತಾನೆ. ಯಾವುದೋ ಒಂದು ಚಾರ್ಜ್ ಸೆಂಟರ್ನ ಇಟ್ಕೋಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅಲ್ಲಿಂದ ಬಿಗಿನಿಂಗ್ಸ್ ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ಲವ್ ಈ ಕ್ಯಾಟಗರಿ ಇರುತ್ತಲ್ವಾ, ಈ ಒಂದು ಹುಡುಗಿ ಚಾಲೆಂಜ್ ಆಗ್ತಾಳೆ, ನೀನೇ ಹಿಂಗಿದೆಯಾ, ನೀನು ನನ್ನನ್ನು ಹೆಂಗೆ ಸಾಕ್ತೀಯಾ, ನನಗೆ ಪ್ರೊಫೆಷನಲ್ ಜಾಬ್ ಇರೋಂಥವ್ನು ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಶುರುವಾಗುತ್ತೆ. ಅವರೊಂದು ಕಡೆ ಇವರೊಂದು ಕಡೆ ದೂರ ಹೋಗ್ತಾರೆ. ಈ ಹುಡುಗ ಕಷ್ಟಪಟ್ಟು ಸ್ವಲ್ಪ ಮೇಲೆ ಬರ್ತಾನೆ, ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಇವನು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೀತಾ ಇರುತ್ತೆ. ಸ್ವಲ್ಪ ವರ್ಷಗಳ ನಂತರ ಇವನು ತುಂಬ ರಿಚ್ ಆಗಿ ಮೈ ತುಂಬ ಒಡವೆಗಳು ಹಾಕೊಂಡಿರ್ತಾನೆ, ಬೆಲೂನ ಕಾರ್ ತೊಗೊಂಡಿರ್ತಾನೆ, ಒಂದು 20-30 ಲಕ್ಷಕ್ಕೆ ಒಂದು ಸೈಟ್ ತೊಗೊಂಡಿರ್ತಾನೆ, ತುಂಬ ಇಂಪ್ರೂವ್ಮೆಂಟ್ ಮಾಡಿರ್ತಾನೆ. ಸೊ ಇದು ಸ್ವಲ್ಪ ದಿನ ಆದಮೇಲೆ ಈ ಪ್ರೊಫೆಷನಲ್ ಜಾಬ್ ಅಂತ ಮಾತಾಡಿದ್ರಲ್ವಾ, ಇವರು ಯಾವುದೋ ಒಂದು ಗೋಲ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಒಂದು 13-14 ಸಾವಿರ ಸ್ಯಾಲ್ರಿ ತೊಗೊಳ್ತಾ ಇರ್ತಾರೆ. ಇವಾಗ ಯೋಚನೆ ಮಾಡಿ, 14 ಸಾವಿರ ಸ್ಯಾಲ್ರಿ ತೊಗೊಳ್ಳೋದು, ಬಸ್ ಯಾವಾಗ ಬರುತ್ತೆ, ಬಸ್ ಯಾವಾಗ ಹೋಗುತ್ತೆ ಅಂತ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡೋದು, ಇದು ಪ್ರೊಫೆಷನಲ್ ಜಾಬು. ಇವನು ಸ್ವಂತ ಓನ್ ಬಾಸ್ ಆಗಿ ಚಾಟ್ ಸೆಂಟರ್ನ ತುಂಬ ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡಿ ಓನರ್ ಆಗಿ ಮೈ ತುಂಬ ಗೋಲ್ಡ್ ಹಾಕೊಂಡು ಬೆಲೂನ ಕಾರಲ್ಲಿ ಬಂದು ಹೋಗ್ತಾನೆ. ಇದು ಅನ್ಪ್ರೊಫೆಷನಲ್ ಜಾಬು. ನೀವು ಥಿಂಕ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಲೆಸನ್ ನಂಬರ್ 3, ಸಾಕಷ್ಟು ನಮಗೆ ಆಪ್ಷನ್ಸ್ಗಳು ಸಿಕ್ಕಿರುತ್ತೆ. ಈ ಆಪ್ಷನ್ಗಳನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ನಮ್ಗೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನನಗೆ ಆಗಿರಬೇಕು, ನನಗೆ ಹೀಗಿರಬೇಕು, ನನಗೆ ಇದು ಮ್ಯಾಚ್ ಆಗ್ತಾಯಿಲ್ಲ, ಅದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈ ಫ್ರೂಟ್ ಸ್ಟಾಲ್ ಅಥವಾ ತರಕಾರಿ ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಈ ಟೊಮೊಟೊ ಇರುತ್ತೆ ನೋಡಿ. ಸ್ಟಾರ್ಟಿಂಗಲ್ಲಿ ಬಂದಂಥವ್ರು ಎಲ್ಲ ಟೊಮೊಟೊಗಳನ್ನ ಚೆನ್ನಾಗಿರೋದನ್ನ ಆಯ್ಕೆ ಮಾಡಿ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಲಾಸ್ಟಲ್ಲಿ ಏನು ಉಳ್ಕೊಳ್ಳುತ್ತೆ ಹೇಳಿ, ಕೊಳ್ತೋಗಿರೋದು ಮತ್ತು ಉಳುಕ್ ಬಂದಿರೋದು ಮಾತ್ರ. ಎಲ್ಲ ಆಪ್ಷನ್ಸ್ನ ಬಿಟ್ಟರೆ ನಿಮಗೆ ಕೊನೆಗೆ ಸಿಗೋವಂಥದ್ದು ಕೊಳ್ತೋಗಿರೋಂಥದ್ದೇ. ಸೊ ಲೈಫಲ್ಲಿ ಆಯ್ಕೆ ಇರಲಿ, ತಪ್ಪಲ್ಲ, ಸೆಲೆಕ್ಷನ್ ಇರಲಿ, ಬಟ್ ಎಲೆಕ್ಷನ್ ಇರಬಾರ್ದು ಅಂತ ಹೇಳ್ತೀನಿ. ಎಲೆಕ್ಷನ್ ಅಂದರೆ ರಾಜಕೀಯ. ಈ ರಾಜಕೀಯ ದೇಶದ ಇತಿಹಾಸನೇ ತಿರುಚಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸೆಲೆಕ್ಷನ್ ಬಿಟ್ಟು ಲೈಫ್ನ ಎಲೆಕ್ಷನ್ ಮಾಡಿಕೊಂಡ್ರೆ ನಮ್ಮ ಲೈಫ್ನು ಕೂಡ ತಿರ್ಚುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಭಗವಂತ ಯಾರಿಗೇನು ಕೊಡಬೇಕು ದಿ ಬೆಸ್ಟೇ ಕೊಟ್ಟಿರ್ತಾನೆ. ನಾವು ಅದನ್ನು ಜಡ್ಜ್ ಮಾಡೋಕ್ಕೆ ಹೋದರೆ ಲೈಫು ಕೊಳ್ತೋಗಿರೋ ಟೊಮೊಟೊನೇ ಫೈನಲ್ ಆಗಿ ಸಿಗೋವಂಥದ್ದು ಅದೇನೆ. ಥ್ಯಾಂಕ್ ಯು.